ನಾವು ಏನು ಬೇಕು ಅದು ಪಡ್ಕೋಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ಇಟ್. ವಿ ಹ್ಯಾವ್ ಟು ಬಿ ಸೀಕರ್ಸ್. ಜಸ್ಟ್ ಇಮ್ಯಾಜಿನ್, ನಾನು ಎಲ್ಲೋ ಒಂದು ತಿರುಪತಿಗೆ ಹೋಗ್ಬೇಕಪ್ಪ, ನಾನು ಇಲ್ಲೇ ಕುಳಿತುಕೊಂಡು ತಿರುಪತಿನೇ ಇಲ್ಲಿ ಬರಬೇಕು ಅಂತ ಕೋರ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ, ನಾನು ಹೋಗ್ಬೇಕಲ್ವಾ. ಸೊ ಇಟ್ ಈಸ್ ಓನ್ಲಿ ಫಾರ್ ದ ಸೀಕರ್ಸ್. ಆ ಯೂನಿವರ್ಸು ದೇವರು ಕೊಡುವಂಥದ್ದು ಕರ್ಮ ಕಳೆದಿದ್ದರೆ ಮಾತ್ರ. ನಮ್ಮ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದರೆ ನೀವು ಏನೇನೋ ಪ್ರಯತ್ನ ಪಡಬೇಕು ಅಂತಂತಲ್ಲ, ಕರ್ಮ ಕಳೆದ್ರೆ ಬರ್ತೀರಾ. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಹ್ಯಾಪನ್. ಇಟ್ಸ್ ನಾಟ್ ಬಿ ಫೋರ್ಸ್, ನೈದರ್ ಐ ಆಮ್ ಫೋರ್ಸಿಂಗ್. ನಾನು ಯಾರಿಗೋ ಫೋರ್ಸ್ ಮಾಡಿ ಅಂತಲೂ ಹೇಳ್ತಿಲ್ಲ. ಆಮೇಲೆ ನಮ್ಮ ವರ್ಕ್ಶಾಪ್ನ ಯಾರೂ ಪ್ರಮೋಟು ಮಾಡಬಾರ್ದು. ಇಟ್ಸ್ ನಾಟ್ ಬಿ ಲೈಕ್ ಓಕೆ ಇಟ್ಸ್ ನಾಟ್ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ. ನೀವು ಬಂದವರು ಇನ್ನೊಂದು 10 ಜನಕ್ಕೆ ಹೇಳಿ ಅಂತೆಲ್ಲ ನಾನು ಯಾವತ್ತೂ ಹೇಳೋದಿಲ್ಲ. ಆ ಲಕ್ಷ್ಮಿ ಅನ್ನುವಂಥದ್ದು ತಾನಾಗೆ ಬರಬೇಕು ರೀ. ಇಟ್ಸ್ ನಾಟ್ ಬಿ ಲೈಕ್ ಓಕೆ ಯಾರೋ ಹೇಳಿ ಕೊಟ್ಟು ಬರೋ ಅಂಥದ್ದಲ್ಲ. ಅದು ಲಕ್ ಇರಬೇಕು, ಅದು ಪುಣ್ಯ ಮಾಡಿರಬೇಕು. ಸೊ ಅಂಥವ್ರಿಗೆ ಮಾತ್ರ ಸಿಗುವಂಥದ್ದು. ಬಿಕಾಸ್ ದಿಸ್ ಈಸ್ ವಿಶ್ವಜ್ಞಾನ. ಇಟ್ಸ್ ನಾಟ್ ಅ ಫೇಕ್ ನಾಲೆಜ್. ಐ ಆಮ್ ನಾಟ್ ಟೀಚಿಂಗ್ A for apple, B for ball, C for cat, 2 1s are 2, 2 2s are 4, 2 3s are 6, ಆಲ್ ಬುಲ್ಶಿಟ್. ನೋ, ದಿಸ್ ಇಸ್ ನಾಟ್ ದ್ಯಾಟ್. ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ವಿಶ್ವದಲ್ಲೇ ಶ್ರೇಷ್ಠವಾದ ಜ್ಞಾನ. ಸೊ ಹಾಗಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ.